ಎಫ್ಸ್ಟೀನ್ ಫೈಲ್ನ ಆಪ್ತ ಸ್ನೇಹಿತ ಹರ್ದೀಪ್ ಪೂರಿ ಅವರು ಇವತ್ತು ಘೋಷಣೆ ಮಾಡಿದ್ದಾರೆ. ನಾವು 10 ರೂಪಾಯಿ ಅಬಕಾರಿ ಸುಂಕವನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿ. ಇವರು ಮನೆ ಪಾಕೆಟಿಂದ ಏನು ಮಾಡೋದಿಲ್ಲ. ಇವರು ಮಾಡಿರ್ತಕ್ಕಂಥ ಅದು ಸಹ ಹೇಳಿದ್ದಾರೆ. 77 ರೂಪಾಯಿ ಇದ್ದಂಥ ಬ್ಯಾರೆಲ್ಗೆ $77 ಬ್ಯಾರೆಲ್ಗೆ ಇದ್ದಂಥ ಪೆಟ್ರೋಲು ಪೆಟ್ರೋಲು ಇವತ್ತು 122 ಆಗಿದೆ ಅಂತ ಹೇಳಿ. 77 ಇದ್ದಾಗ ಕಡಿಮೆ ಇದ್ದಾಗ ಇಲ್ಲಿ ಯಾಕೆ ರೇಟ್ ಜಾಸ್ತಿ ಮಾಡಿದ್ರು ಅನ್ನೋ ಪ್ರಶ್ನೆ ನಾವೆಲ್ಲ ಕೇಳ್ತಾ ಇದ್ದೀವಿ. ಗ್ರಾಹಕರಿಗೆ ಯಾಕೆ ಹೊರೆ ಹಾಕಿದ್ರು ಬಡವರಿಗೆ ಅಂತ ಕೇಳ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ 77 ರೂಪಾಯಿ ಇದ್ದಾಗ ಬ್ಯಾರೆಲ್ಗೆ ಆಗ ಕಡಿಮೆ ಮಾಡಲಿಲ್ಲ. ಈಗ ಕಡಿಮೆ ಮಾಡ್ತಾ ಇದ್ದೇನು ಭಾರತೀಯ ಜನತಾ ಪಾರ್ಟಿದು ಇದೇನು ಹೊಸದಲ್ಲ. ಚುನಾವಣೆ ಸಂದರ್ಭದಲ್ಲಿ ಎಲ್ಲಾದರೂ ಬಾಂಬ್ ಬ್ಲಾಸ್ಟ್ ಆಗೋದು, ದೇವಸ್ಥಾನದ ಮೇಲೆ ಹಲ್ಲೆ ಮಾಡಿಸೋದು, ಪೆಟ್ರೋಲ್ದು ಗ್ಯಾಸ್ದು ಇದ್ದೇ ಇದೆ. ಇದನ್ನ ಈಗ ಚುನಾವಣೆ ಪಂಚರಾಜ್ಯದಲ್ಲಿ ನಡೀತಕ್ಕಂಥ ಚುನಾವಣೆಯಲ್ಲಿ ಮುಖಭಂಗ ಆಗುವುದು ಶತಸಿದ್ಧ. ಅದಕ್ಕೋಸ್ಕರ ಏನೋ ಅಲ್ಲಿ ಯಾರು ಅಲ್ಲೆಲ್ಲೂ ಸಹ ದುಡ್ಡುಗಿಟ್ಟು ಕೊಡೋಕ್ಕಾಗ್ತಾ ಇಲ್ಲ. ಅದಕ್ಕೇನಾದರೂ ಮಾಡಬೇಕು ಅಂತೇಳಿ ಇದೊಂದು ಗಿಮಿಕ್ ಮಾಡ್ತಾ ಇರ್ತಕ್ಕಂಥ ಈ ಎಫ್ಸ್ಟೀನ್ ಫೈಲ್ನ ಕಾಸಾ ಮಿತ್ರ ಹರ್ದೀಪ್ ಪೂರಿ ಅವರು ಸರೆಂಡರ್ ಮೋದಿ ಅವರ ನಿರ್ದೇಶನದ ಮೇಲೆ 10 ರೂಪಾಯಿ ಕಮ್ಮಿ ಮಾಡಿದ್ದಾರೆ. ಈ ಕಡಿಮೆ ಮಾಡಿರ್ತಕ್ಕಂಥದ್ದು ಗ್ರಾಹಕರಿಗೇನೂ ಅನುಕೂಲ ಆಗೋದಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಈ 10 ರೂಪಾಯಿ ಏಜೆನ್ಸಿಗಳಿದ್ದಾರೆ ನೋಡಿ, ಇವರಿಗೆ ಅದಾನಿ ಅಂಬಾನಿ ಕಂಪನಿಗಳಿದೆಯಲ್ಲ, ಇವ್ರಿಗೆ ಅನುಕೂಲ ಆಗ್ತಕ್ಕಂಥ ಕೆಲಸಗಳು ಮಾಡ್ತಾ ಇದ್ದಾರೆ ವಿನಃ ಇದೊಂದು ಅಸಮರ್ಥ ನಾಯಕತ್ವ ಇದ್ದಾಗ ಜನ ಕರ್ನಾಟಕದಲ್ಲಿ ಹಾಹಾಕಾರ ಆಗಿದೆ ಗ್ಯಾಸ್ಗೆ. ನಾನು ಮಂಗಳೂರಿಗೆ ಹೋಗಿದ್ದೆ, ಬೆಂಗಳೂರಲ್ಲಿ ಹೋಟ್ಲ್ಗಳಲ್ಲಿ ಗ್ಯಾಸ್ಗಳೆಲ್ಲ ಮತ್ತೆ ರಸ್ತೆನಲ್ಲಿ ಪಾಪ ಬಡವರು ಏನು ವ್ಯಾಪಾರ ಮಾಡ್ತಾ ಇದ್ರು, ಸಣ್ಣ ಸಣ್ಣ ಇಡ್ಲಿ ದೋಸೆ ಅಂಗಡಿಗಳೆಲ್ಲ ಇಟ್ಕೊಂಡು ಎಲ್ಲವೂ ಸಹ ಮುಚ್ಚಿಬಿಟ್ಟಿದ್ದಾರೆ. ಅದರಿಂದ ಹಾಹಾಕಾರ ಆಗಿರೋ ಸಂದರ್ಭದಲ್ಲಿ ಈ ಒಂದು ಅಸಮರ್ಥತೆಯನ್ನು ಮರೆಮಾಚಲು ಮುಚ್ಚಲಿಕ್ಕೋಸ್ಕರ ಈ ಒಂದು ಗಿಮಿಕ್ ಮಾಡಿದ್ದಾರೆ. ಇದು ಕೇವಲ ಮೇ 4ನೇ ತಾರೀಕುವರೆಗೂ ಮಾತ್ರ. ಆಮೇಲೆ ಪುನಃ ಯಾವ ಮಟ್ಟಕ್ಕೆ ಬೆಲೆ ಏರಿಕೆ ಆಗುತ್ತೆ ಅನ್ನೋದು ಯಾರಿಗೂ ಸಹ ಊಹೆ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಇದು ಮಾಡಿರ್ತಕ್ಕಂಥದ್ದು ಕೇವಲ ಒಂದು ಗಿಮಿಕ್ ಅಷ್ಟೆ. ವಾಣಿಜ್ಯ ಬಳಕೆ ಗ್ಯಾಸ್ಗೆ ಈಗಾಗಲೇ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅದರ ಅರ್ಥ ಅಲ್ಲಿ ಚುನಾವಣೆ ಇಲ್ಲ ಕರ್ನಾಟಕ ರಾಜ್ಯದಲ್ಲಿ, ಬೆಲೆ ಏರಿಕೆ ಮಾಡಿದ್ದಾರೆ. ಬಾಕಿ ಜಾಗದಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ದಿವಸದಲ್ಲಿ ಗೊತ್ತಾಗುತ್ತೆ. ಇನ್ನೂ ಅದ್ರ ಬಗ್ಗೆ ಯಾವುದೇ ಆದೇಶ ಬಂದಿಲ್ಲ ಪೆಟ್ರೋಲ್ ಡೀಸೆಲ್ ಆಗಿರೋದು. ಇವಾಗ ತಾನೇ ಎಫ್ಸ್ಟೀನ್ ಫೈಲ್ನ ಕಾಸಾ ಮಿತ್ರ ಹರ್ದೀಪ್ ಪೂರಿ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಯಾವ ರೀತಿ ಅದು ಅನುಷ್ಠಾನಕ್ಕೆ ಬರುತ್ತೆ ಅನ್ನೋದು ಕಾದು ನೋಡಿ. ಸೊ ಹಂಗಾರೆ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ ಪಂಚರಾಜ್ಯ ಚುನಾವಣೆ ರಿಸಲ್ಟ್ ಮುಗಿದ ಅಥವಾ ಈವನ್ ವೋಟಿಂಗ್ ಮುಗಿದ ಮೇಲೆನೆ ಮಾಡ್ತಾರೆ ಅಂತ? ಪಂಚರಾಜ್ಯ ವೋಟಿಂಗ್ ಮುಗಿದ ತಕ್ಷಣ ಮಾಡ್ತಾರೆ. ಆ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮದವರು ಆ ಚುನಾವಣೆಯ ಫಲಿತಾಂಶದಲ್ಲಿ ಬಹಳ ಬ್ಯುಸಿಯಾಗಿರೋ ಸಂದರ್ಭದಲ್ಲಿ ಈ ಒಂದು ಘೋಷಣೆ ಬರೋದ್ರಲ್ಲಿ ಏನೇ ಅನುಮಾನ ಬೇಡ. ಬಟ್ ಇವತ್ತು ಡಿನೈನ್ ಮಾಡಿದ್ದಾರೆ. ಬರೀ ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಭಾರತೀಯ ಜನತಾ ಪಾರ್ಟಿ ಮತ್ತು ಅವರ ಸೂತ್ರಧಾರಿ ಪಾರ್ಟಿ RSS ಇರ್ತಕ್ಕಂಥದ್ದೇ ಸುಳ್ಳು ಹೇಳಲಿಕ್ಕೋಸ್ಕರ. ಫಾದರ್ಲ್ಯಾಂಡ್ ಅಲ್ಲಿ ಇರ್ತಕ್ಕಂಥ ನೆತನ್ಯಾಹು ಯಾವುದೇ ರೀತಿಯಲ್ಲಿ ಸಹಾಯ ಮಾಡ್ಲಿಕ್ಕೆ ಅವ್ರ ಕೈಯಲ್ಲಿ ಆಗೋದಿಲ್ಲ. ಕಡೆಗೂ ಸಹ ಇರಾನ್ ಅವರೇ ಸ್ವಲ್ಪ ನಮಗೆ ಸಡಿಲ ಮಾಡಿರ್ತಕ್ಕಂಥ ವಿಚಾರ. ನಮ್ಮ ಸ್ನೇಹಿತರು ಅಂತ ಹೇಳಿ ಸ್ನೇಹವನ್ನ ಫ್ರೆಂಡ್ಶಿಪ್ನ ನಿಭಾಯಿಸ್ತಾ ಇದ್ದಾರೆ. ಆ ಯೋಗ್ಯತೆ ಈ ರಾಷ್ಟ್ರದ ನಾಯಕತ್ವ ವಹಿಸ್ಕೊಂಡಿರೋರಿಗೆ ಇಲ್ಲ. ನಾಚಿಕೆ ಆಗ್ಬೇಕು ಇವ್ರಿಗೆ. ಇಂಥ ಒಂದು ಕಷ್ಟ ಕಾಲದಲ್ಲೂ ಕೂಡ ನಾವು ಎಷ್ಟೇ ಅವ್ರಿಗೆ ತೊಂದರೆ ಕೊಟ್ಟರೂ ಸಹ ನಮ್ಮ ಜನತೆಗೆ ನಿಂತಿರ್ತಕ್ಕಂಥ ಇರಾನ್ ರಾಷ್ಟ್ರಕ್ಕೆ ನಾವೆಲ್ಲರೂ ಸಹ ಅಭಿನಂದನೆ ಸಲ್ಲಿಸಬೇಕಾಗುತ್ತೆ.